ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ಅಪಾರವಾದ ಅಭಿಮಾನ ತೋರಿಸುತ್ತಿರುವ ನನ್ನೆಲ್ಲ ಕೇಳುಗ ಮಿತ್ರರಿಗೆ ಇಂದಿನ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯ ವಿಷಯ ತಾರೆ. ಪಂಚಕನ್ಯರಲ್ಲಿ ಒಬ್ಬಳಾದ ವಾಲಿಯ ಪತ್ನಿ ತಾರಾಳ ಜೀವನ ವೃತ್ತಾಂತವನ್ನು ಈಗಾಗಲೇ ತಾವು ಆಲಿಸಿದ್ದೀರಿ. ಅದಲ್ಲದೆ ಅದೇ ಹೆಸರಿನ ಇನ್ನೊಬ್ಬ ಸ್ತ್ರೀ ಬೃಹಸ್ಪತಿಯ ಪತ್ನಿ ತಾರೆಯೂ ಕೂಡ ಪಂಚಕನ್ಯೆ ಹಾಗೂ ಪರಿಶುದ್ಧ ಸ್ತ್ರೀ ಎಂದೇ ಪ್ರಸಿದ್ಧಳಾಗಿದ್ದಾಳೆ. ಇಂದು ನಾನು ಈ ತಾರೆಯ ಜೀವನ ಕಥನವನ್ನು ತಮ್ಮೆದುರು ಪ್ರಸ್ತಾಪಿಸಲಿದ್ದೇನೆ. ಅಂಗೀರಸ ಋಷಿಯ ಪುತ್ರನಾದ ದೇವಗುರು ಬೃಹಸ್ಪತಿಯ ಧರ್ಮಪತ್ನಿಯೇ ಈ ತಾರೆ. ಸುಂದರವಾದ ಹೂದೋಟವೊಂದರಲ್ಲಿರುವ ಕುಟೀರದಲ್ಲಿ ಬೃಹಸ್ಪತಿ ಹಾಗೂ ತಾರಾ ದಂಪತಿಗಳು ದೈವಿ ಸ್ವರೂಪವಾದ ಜೀವನ ಸಾಗಿಸುತ್ತಾ ದೇವತೆಗಳ ಪ್ರೀತಿಗೆ ಪಾತ್ರರಾಗಿ ಬದುಕು ನಡೆಸತೊಡಗಿರುತ್ತಾರೆ. ಇತ್ತ ಇದೇ ಸಮಯದಲ್ಲಿ ಬ್ರಾಹ್ಮಣರಿಗೂ ಔಷಧಗಳಿಗೂ ಹಾಗೂ ನೀರಿನಲ್ಲಿ ಹುಟ್ಟುವ ಕಮಲ ಮೊದಲಾದ ಪುಷ್ಪಗಳಿಗೂ ಅಧಿಪತಿಯಾದ ಚಂದ್ರನು ತುಂಬಾ ಸುಂದರನಾಗಿದ್ದನು. ಅಂತೆಯೇ ಮಹಾಪರಾಕ್ರಮಶಾಲಿಯೂ ಶೂರನೂ ಆಗಿದ್ದರಿಂದ ತ್ರಿಲೋಕಗಳನ್ನು ಗೆದ್ದು ರಾಜ್ಯ ಪರಿಪಾಲನೆ ಮಾಡಿಕೊಂಡಿರುತ್ತಾನೆ. ಇಂಥ ಚಂದ್ರನು ಒಮ್ಮೆ ರಾಜಸೂಯ ಯಾಗ ಮಾಡಲು ನಿರ್ಧರಿಸಿ ಭೂಲೋಕ ಪಾತಾಳ ಲೋಕಗಳಿಗೂ ಆಮಂತ್ರಣ ಕಳಿಸುತ್ತಾನೆ. ಆಗ ದೇವಲೋಕದಿಂದ ದೇವಗಂಧರ್ವರು, ಕಿನ್ನರ ಪುರುಷರು, ದೇವಋಷಿಗಳು, ಬ್ರಾಹ್ಮಣರು ಹಾಗೂ ದಾನವರೂ ಸೇರಿದಂತೆ ನೂರಾರು ಅತಿಥಿಗಳು ಚಂದ್ರನ ರಾಜ್ಯಕ್ಕೆ ಬಂದು ಯಾಗದಲ್ಲಿ ಪಾಲ್ಗೊಳ್ಳುತ್ತಾರೆ. ಇಂಥ ಚಂದ್ರನಿಗೆ ಸೋಮನೆಂದು ಹೆಸರಿದೆ. ಅತ್ಯಂತ ವಿಜೃಂಭಣೆಯಿಂದ ನಡೆದ ಈ ಯಾಗದಲ್ಲಿ ದೇವಗುರುಗಳಾದ ಬೃಹಸ್ಪತಿ ಋಷಿಗಳು ಕೂಡ ತಮ್ಮ ಪತ್ನಿ ತಾರೆಯೊಂದಿಗೆ ಭಾಗವಹಿಸಿರುತ್ತಾರೆ. ಆಗ ಚಂದ್ರನ ದೃಷ್ಟಿ ಅಪಾರ ಚೆಲುವಿನ ಹೆಣ್ಣು ತಾರೆಯ ಮೇಲೆ ಬಿತ್ತು. ತಾರೆಯ ನಯನಗಳು ಕೂಡ ಚಂದ್ರನನ್ನೇ ನೋಡುತ್ತಿದ್ದವು. ಆಡಂಬರದ ಯಾಗದಲ್ಲಿ ಬಿಂಕದಿಂದ ಬೀಗಿದ್ದ ಚಂದ್ರ ಇನ್ನೂ ಸುಂದರನಾಗಿ ಮನ್ಮಥನಂತೆ ಕಾಣುತ್ತಿದ್ದ. ಇಂಥ ಸುಂದರವದನನಾದ ಚಂದ್ರನತ್ತ ತಾನೊಬ್ಬ ಗುರುಪತ್ನಿ ಎಂಬುದನ್ನೂ ಮರೆತ ತಾರೆ ಆಕರ್ಷಿತಳಾಗುತ್ತಾಳೆ. ಇದೊಂದು ಸಂಗತಿ ಈ ಪಂಚಕನ್ಯೆಯ ಒಂದು ಸ್ಫುಟವಾದ ದೋಷವೆಂದು ಪರಿಗಣಿತವಾಗಿದೆ. ತಾರೆಯ ಆಸೆಗಂಗಳ ನೋಟದಿಂದ ಮತ್ತಷ್ಟು ಉತ್ತೇಜಿತನಾದ ಚಂದ್ರ ಇಂಥ ಅಲೌಕಿಕ ಸುಂದರಿಯನ್ನು ಹೊಂದದಿದ್ದ ಮೇಲೆ ಈ ರಾಜ್ಯವೇಕೆ, ಈ ಯಾಗಗಳೆಲ್ಲ ಏಕೆ ಎಂದುಕೊಂಡ. ಈ ಕ್ಷಣದಲ್ಲಿ ಚಂದ್ರನ ಮನ ಕುರುಡಾಯಿತು. ಅವಳದೇ ಚಿಂತೆಯಲ್ಲಿ ಮಗ್ನನಾದ. ಮತ್ತೆ ಅವಳ ಭೇಟಿಗಾಗಿ ಕಾಯತೊಡಗಿದ. ಆ ದಿನ ಕುಟೀರದಲ್ಲಿ ಬೃಹಸ್ಪತಿಗಳಿಲ್ಲ. ತಾರೆ ಹೂ ಬಿಡಿಸುತ್ತಾ ತೋಟದಲ್ಲಿ ಸಂಚರಿಸುತ್ತಿದ್ದಾಳೆ. ಕೈಯಲ್ಲಿ ಆಗ ತಾನೇ ಬಿಡಿಸಿದ ತಾಜಾ ಹೂ. ಮನದಲ್ಲಿ ಕೂಡ ಅಷ್ಟೇ ಸೊಗಸಾಗಿ ನಿಂತಿದ್ದ ಚಂದ್ರ ಅವನ ನೆನಪಿನಿಂದ ಪುಳಕಗೊಂಡಳು. ಹೀಗಿರುವಾಗ ಯಾರೋ ಬಂದಂತೆ ಶಬ್ದವಾಯಿತು. ಮನದಲ್ಲಿ ಯೋಚನಾ ತರಂಗಗಳಿಗೆ ಬಿರುಗಾಳಿ ಬಡಿದಂತಾಯಿತು. ತಲೆ ಎತ್ತಿ ನೋಡುತ್ತಾಳೆ. ಎದುರಿಗೆ ನಿಂತಿದ್ದಾನೆ ಚಂದ್ರ ಅಲ್ಲ, ಸರ್ವಾಂಗ ಸುಂದರ ಮನ್ಮಥ. ತನ್ನ ಕಣ್ಣನ್ನು ತಾನೇ ನಂಬದಂತೆ ಗಕ್ಕನೆ ನಿಂತು ಬಿಟ್ಟಳು ತಾರೆ. ಈ ಆನಂದದ ಭರದಲ್ಲಿ ತನ್ನನ್ನು ತಾನೇ ಮರೆತು ಬಿಟ್ಟಳು. ಚಂದ್ರ ಹತ್ತಿರ ಬಂದು ತಾರೆಯ ಕೈ ಹಿಡಿದ. ಹೂಬಳ್ಳಿಯಂತಾದಳು ತಾರೆ. ಇಬ್ಬರು ಮಾತನಾಡಲಿಲ್ಲ. ಮೌನವೇ ಮಾತಾಗಿತ್ತು. ತಕ್ಷಣವೇ ಅವಳನ್ನು ಎತ್ತಿಕೊಂಡು ರಥದಲ್ಲಿ ಕೂಡಿಸಿಕೊಂಡ ಚಂದ್ರ ತನ್ನ ಲೋಕಕ್ಕೆ ಕರೆದುಕೊಂಡು ಹೋದ. ತಂಪಾದ ಚಂದ್ರಲೋಕ, ಅಲಂಕರಿಸಿದ ಅಂತಃಪುರ, ಮುಗಿಲೆತ್ತರ ಆಸೆ ಹೊಂದಿದ ಚಂದ್ರ ಮತ್ತು ತಾರೆ ಅಖಂಡ ಸುಖಸಂಸಾರ ಹೊಂದತೊಡಗಿದರು. ಅನೇಕ ದಿನಗಳು ಕಳೆದವು. ದಿನಗಳೆಲ್ಲ ಕ್ಷಣಗಳಾದವು. ಕಾಲದ ಪರಿವೇ ಇಲ್ಲ ಇಬ್ಬರಿಗೂ. ಈ ಸರಸದ ಫಲವಾಗಿ ತಾರೆ ಫಲವತಿಯಾದಳು. ಇತ್ತ ಹೊರಗೆ ಹೋಗಿದ್ದ ಬೃಹಸ್ಪತಿ ಮುನಿಗಳು ಆಶ್ರಮಕ್ಕೆ ಬರುತ್ತಾರೆ. ತಾರೆ ಕಾಣಲಿಲ್ಲ. ಅವಳು ಹೀಗೆಂದು ಆಶ್ರಮ ಬಿಟ್ಟು ಹೊರ ಹೋದವಳಲ್ಲ, ಎಲ್ಲಿ ಹೋಗಿರಬಹುದು ಎಂದುಕೊಂಡರು. ಕೊನೆಗೆ ತಮ್ಮ ಯೋಗ ದೃಷ್ಟಿಯಿಂದ ನೋಡುತ್ತಾರೆ. ಆಗ ಎಲ್ಲವೂ ಸ್ವಚ್ಛ. ತಮ್ಮ ಮಡದಿ ತಾರೆ ಚಂದ್ರನ ಅಂತಃಪುರದಲ್ಲಿದ್ದಾಳೆ. ಓ ಹೀಗೋ! ಚಂದ್ರನು ತಾವಿಲ್ಲದ ಸಮಯ ಸಾಧಿಸಿ ತಮ್ಮ ಪತ್ನಿಯನ್ನು ಮರಳು ಮಾಡಿ ತನ್ನ ಲೋಕಕ್ಕೆ ಅಪಹರಿಸಿಕೊಂಡು ಹೋಗಿದ್ದಾನೆ. ಇನ್ನು ತಡ ಮಾಡುವುದರಲ್ಲಿ ಅರ್ಥವಿಲ್ಲವೆಂದು ತಕ್ಷಣವೇ ಚಂದ್ರಲೋಕಕ್ಕೆ ಧಾವಿಸುತ್ತಾರೆ ಮುನಿಗಳು. ಚಂದ್ರಲೋಕಕ್ಕೆ ಧಾವಿಸಿ ಬಂದ ಬೃಹಸ್ಪತಿ ಮುನಿಗಳು ತಮ್ಮೊಳಗೆ ಕೋಪಾಗ್ನಿ ಉರಿಯುತ್ತಿದ್ದರೂ ಕೂಡ ಅದನ್ನು ತೋರ್ಪಡಿಸದೆ ಸಹಜ ರೀತಿಯಲ್ಲಿ ಚಂದ್ರನಿಗೆ
ಚಂದ್ರ, ನೀನು ದೊಡ್ಡ ತಪ್ಪು ಮಾಡಿದ್ದೀಯ. ಇರಲಿ, ಈಗ ನನ್ನ ಮಡದಿಯನ್ನು ನನಗೆ ಹಿಂದಿರುಗಿಸಿಬಿಡು, ನಿನ್ನ ತಪ್ಪನ್ನು ಮನ್ನಿಸುವೆ ಎಂದು ಹೇಳುತ್ತಾರೆ. ಆಗ ಪ್ರೇಮ ಬಾಣಕ್ಕೆ ತುತ್ತಾದ ಚಂದ್ರ ಋಷಿಗಳ ಮಾತಿಗೆ ಕಿವಿಕೊಡದೆ ಇದು ಮಾತ್ರ ಸಾಧ್ಯವಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಡುತ್ತಾನೆ. ಚಂದ್ರನ ಮಾತಿನಿಂದ ಕೋಪವನ್ನು ಹೊರಹಾಕಿದ ಋಷಿಗಳು, ಎಲಾ ಪಾಪಿ, ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು ಎಂದು ಹೇಳಿ ಚಂದ್ರನೊಡನೆ ಯುದ್ಧ ಮಾಡಲು ಸಕಲ ದೇವಾನುದೇವತೆಗಳನ್ನು ಚಂದ್ರಲೋಕಕ್ಕೆ ಕರೆಸುತ್ತಾರೆ. ಉನ್ಮಾದದ ಮದದಲ್ಲಿದ್ದ ಚಂದ್ರ ಕೂಡ ಯುದ್ಧಕ್ಕೆ ಸಿದ್ಧನಾದುದರಿಂದ ದೇವತೆಗಳು ಹಾಗೂ ಚಂದ್ರನೊಡನೆ ಯುದ್ಧ ನಡೆಯತೊಡಗುತ್ತದೆ. ಕೇವಲ ಒಂದು ಹೆಣ್ಣು ಜೀವಕ್ಕಾಗಿ ದೇವಲೋಕ ಹಾಗೂ ಚಂದ್ರಲೋಕಗಳ ನಡುವೆ ದೊಡ್ಡ ಭೀಕರ ಯುದ್ಧ ಮೊದಲು ಮಾಡಿತು. ತಾರೆಗಾಗಿ ಯುದ್ಧ, ಅವಳನ್ನು ಅವಳ ಪತಿಗೆ ವಹಿಸಲು ಈ ಯುದ್ಧ. ಕಾರಣ, ಈ ಯುದ್ಧವನ್ನು ಪುರಾಣಗಳಲ್ಲಿ ತಾರಾ ಯುದ್ಧ ಎಂದೇ ಹೇಳಲಾಗಿದೆ. ಚಂದ್ರನೂ ಕೂಡ ತನ್ನೊಡನೆ ಕೆಲ ದೇವತೆಗಳನ್ನು ಸೇರಿಸಿಕೊಂಡಿದ್ದರಿಂದ ಎರಡೂ ಕಡೆ ಸಮಾನ ಬಲವಾಗಿ ಯುದ್ಧ ಮುಗಿಯುವ ಲಕ್ಷಣಗಳೇ ಕಾಣುತ್ತಿಲ್ಲ. ಯಾವುದೇ ಯುದ್ಧದ ಪರಿಣಾಮ ಯಾವಾಗಲೂ ನೋವಿನದೇ ಎಂದರಿತ ಬ್ರಹ್ಮ ಕೊನೆಗೆ ತಾನೇ ನಡುವೆ ಪ್ರವೇಶಿಸಿ ಯುದ್ಧವನ್ನು ನಿಲ್ಲಿಸಬೇಕಾಗುತ್ತದೆ. ಹೀಗೆ ಯುದ್ಧವನ್ನು ನಿಲ್ಲಿಸಿದ ಬ್ರಹ್ಮದೇವ ಬೃಹಸ್ಪತಿಯ ತಂದೆ ಅಂಗೀರಸ ಋಷಿಗಳ ಸಮ್ಮುಖದಲ್ಲಿ ಚಂದ್ರ ಹಾಗೂ ಇಡೀ ಸಭೆಯನ್ನುದ್ದೇಶಿಸಿ, ತಾರೆ ಋಷಿಪತ್ನಿ, ಬೃಹಸ್ಪತಿ ಮುನಿಯ ಧರ್ಮಪತ್ನಿ, ಇಂಥ ಪುಣ್ಯವಂತೆಯನ್ನು ಅಪಹರಿಸಿದುದು ಚಂದ್ರನ ಮೊದಲ ತಪ್ಪು. ಹೋಗಲಿ ಎಂದು ಗುರುಗಳು ತಮ್ಮ ಪತ್ನಿಯನ್ನು ಮರಳಿ ಕಳಿಸುವಂತೆ ಹೇಳಿದಾಗಲೂ ಉದ್ದಟ ತೋರಿ ಯುದ್ಧಕ್ಕೆ ನಿಂತುದು ಎರಡನೇ ತಪ್ಪು. ಹೀಗೆ ತಪ್ಪುಗಳ ಮೇಲೆ ತಪ್ಪು ಮಾಡುತ್ತಿರುವ ನೀನು ಮೊದಲು ಯುದ್ಧ ನಿಲ್ಲಿಸಿ ಋಷಿಪತ್ನಿಯನ್ನು ಹಿಂದಿರುಗಿಸು ಎಂದು ಬ್ರಹ್ಮ ಚಂದ್ರನಿಗೆ ಆಜ್ಞಾಪಿಸುತ್ತಾನೆ. ಸ್ವತಃ ಬ್ರಹ್ಮದೇವನೇ ಈ ವಿಷಯದಲ್ಲಿ ಭಾಗವಹಿಸಿದ್ದರಿಂದ ಬೇರೆ ದಾರಿ ಕಾಣದೆ ಚಂದ್ರ ಋಷಿಪತ್ನಿ ತಾರೆಯನ್ನು ಗುರುಗಳಿಗೆ ಒಪ್ಪಿಸುತ್ತಾನೆ. ಆಗ ಬೃಹಸ್ಪತಿಗಳು ಗರ್ಭವತಿಯಾದ ತಾರೆಯನ್ನು ಕಂಡು, ಹೇ ತಾರೆ, ನೀನೀಗ ತುಂಬು ಗರ್ಭಿಣಿ, ಅದು ಪರಪುರುಷನಿಂದ ಗರ್ಭ ಧರಿಸಿರುವೆ, ಈಗ ಈ ಗರ್ಭ ವಿಸರ್ಜಿಸಿ ನನ್ನೊಂದಿಗೆ ಬಾ ಎಂದು ಕಠೋರವಾಗಿ ಆರ್ಭಟಿಸುತ್ತಾರೆ. ಆಗ ತಾರೆ ವಿನಯಳಾಗಿ, ಹೇ ದೇವ, ಪ್ರಜೋತ್ಪತ್ತಿ ಕಾರ್ಯವೇ ಲೋಕದ ನಿಯಮ, ನಾನೀಗ ಎರಡು ಜೀವ, ದಯವಿಟ್ಟು ಮನ್ನಿಸು, ನನ್ನನ್ನು ಹೀಗೇ ಒಪ್ಪಿಸಿಕೊ ಎಂದು ಬೇಡಿಕೊಳ್ಳುತ್ತಾಳೆ. ತನ್ನ ಮಾತಿಗೆ ಬದ್ಧನಾದ ಮುನಿಯು ಮತ್ತೆ ಮತ್ತೆ ಹೇಳಲಾರೆ, ಈ ಗರ್ಭ ಕಳೆದರೆ ಮಾತ್ರ ನನ್ನೊಂದಿಗೆ ಬರಬಹುದು ಎನ್ನುತ್ತಾನೆ. ಅನ್ಯ ದಾರಿ ಕಾಣದ ತಾರೆ ಗರ್ಭವನ್ನು ಅಲ್ಲೇ ವಿಸರ್ಜಿಸುತ್ತಾಳೆ. ಆಹಾ, ಏನದು! ಗಂಡು ಮಗು, ಸುಂದರ ವದನದ ಸೌಂದರ್ಯಯುಕ್ತ ಮಗು, ಅಪೂರ್ವ ಚಲುವಿನ ಮಗು. ಇಂಥ ಮುದ್ದಿನ ಮಗುವನ್ನು ಕಂಡ ಬೃಹಸ್ಪತಿಗಳ ಮನಸ್ಸು ಬೇರೆಯಾಗುತ್ತದೆ. ನನ್ನ ಪತ್ನಿ ತಾರೆಯೊಂದಿಗೆ ಈ ಮಗುವನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾರೆ. ಆಗ ಚಂದ್ರ, ಬೃಹಸ್ಪತಿಯೇ, ಈವರೆಗೂ ಗರ್ಭ ಇಳಿಸಿದರೆ ಮಾತ್ರ ಪತ್ನಿ ತಮ್ಮೊಂದಿಗೆ ಬರಬಹುದು ಎಂದು ಖಡಾಖಂಡಿತವಾಗಿ ಹೇಳಿದ ನೀವು ಈಗ ಈ ಸೊಗಸಾದ ಮಗುವನ್ನು ಕಂಡ ಕೂಡಲೇ ಇದು ನಿಮ್ಮ ಮಗುವಾಯಿತೋ? ಇಲ್ಲ ಇಲ್ಲ, ಇದು ನನ್ನ ಮಗು, ಇದು ನನ್ನ ಪ್ರಾಣ ಎನ್ನುತ್ತಾನೆ. ಆಗ ದೇವತೆಗಳು ತಾರೆಯ ಕಡೆ ತಿರುಗಿ, ತಾಯಿ, ಈ ಮಗು ಯಾರದೆಂದು ನೀನೇ ಹೇಳಿಬಿಡು ಎಂದಾಗ ನಾಚಿಕೆಯಿಂದ ತಲೆ ತಗ್ಗಿಸಿದ ತಾರೆ ಸಣ್ಣ ಧ್ವನಿಯಲ್ಲಿ ಆದರೆ ನಿಖರವಾಗಿ, ಈ ಮಗು ಚಂದ್ರನದೇ ಎನ್ನುತ್ತಾಳೆ. ಮರು ಮಾತನಾಡದ ಬೃಹಸ್ಪತಿ ಎಲ್ಲರಿಗೂ ವಂದಿಸಿ ತಾರೆ ಮಡದಿಯೊಡನೆ ತನ್ನ ಕುಟೀರಕ್ಕೆ ತೆರಳಲು ಸಿದ್ಧನಾಗುತ್ತಾನೆ. ಇತ್ತ ಚಂದ್ರ ಪ್ರೀತಿಯಿಂದ ತನ್ನ ಮಗುವನ್ನೆತ್ತಿಕೊಂಡು ಆ ಮಗುವಿಗೆ ಬುಧನೆಂದು ಹೆಸರಿಡುತ್ತಾನೆ. ಆಗ ಬ್ರಹ್ಮದೇವ, ಬುಧನೆಂಬ ಈ ಮಗುವು ಮುಂದೆ ನವಗ್ರಹಗಳಲ್ಲಿ ಒಬ್ಬ ದೇವರಾಗಿ ಖ್ಯಾತನಾಗುತ್ತಾನೆ. ಇಂಥ ದೇವತಾಸ್ವರೂಪಿ ಪುತ್ರನಿಗೆ ಜನ್ಮ ನೀಡಿದ ತಾರೆ ಪುಣ್ಯಾತ್ಮಳು, ಪರಿಶುದ್ಧಳು, ಕಳಂಕರಹಿತಳು. ಬುಧನು ಮಹಾತ್ಮನೆಂದು, ತಾರೆ ಪಾಪರಹಿತಳೆಂದು ಘೋಷಣೆ ಮಾಡುತ್ತಾನೆ. ಬ್ರಹ್ಮನ ಈ ಘೋಷಣೆಯಿಂದ ಬೃಹಸ್ಪತಿ, ತಾರೆ ಚಂದ್ರರಾದಿಯಾಗಿ ಅಲ್ಲಿದ್ದ ಎಲ್ಲರೂ ಸಂತಸಗೊಳ್ಳುತ್ತಾರೆ. ಮುನಿಪತ್ನಿಯಾದರೂ ಕೂಡ ಯೌವನ ಭರದಲ್ಲಿ ತನಗರಿವಿಲ್ಲದೆ ಪರಪುರುಷ ಚಂದ್ರನನ್ನು ಪ್ರೇಮಿಸಿದ್ದು ತಾರೆಯ ಒಂದು ಸ್ಫುಟವಾದ ದೋಷವೆಂದು ಪುರಾಣಗಳಲ್ಲಿ ಉಕ್ತವಾಗಿದ್ದರೂ ಕೂಡ ದೈವಾಂಶ ಸಂಭೂತ ಮಗು ಬುಧನಿಗೆ ಜನ್ಮ ನೀಡಿದ ಪ್ರಯುಕ್ತ ಹಾಗೂ ಪತಿ ಆಜ್ಞೆಯಂತೆ ನಡೆದುಕೊಂಡು ತಾನೇ ಪ್ರೀತಿಯಿಂದ ಜನ್ಮ ನೀಡಿದ ಮಗುವನ್ನು ತೊರೆದು ತ್ಯಾಗ ಮಾಡಿ ಮತ್ತೆ ಪತಿಯೊಂದಿಗೆ ಹೊರಟ ಅವಳ ಈ ತ್ಯಾಗಮಯ ಗುಣದಿಂದ ತಾರೆ ಕ್ಷಮಿಸಲು ಅರ್ಹಳಾಗಿದ್ದಾಳೆ ಮತ್ತು ಪಾಪರಹಿತಳು, ಮಹಾಪುಣ್ಯವಂತಳು
ಆಗಿ ಪಂಚಕನ್ಯೆಯರಲ್ಲಿ ಒಬ್ಬಳೆಂದು ಪ್ರಖ್ಯಾತಗೊಂಡ ವಿಷಯ ತುಂಬ ಗಮನಾರ್ಹವಾದುದು. ಹೀಗೆ ತಪ್ಪಿನಿಂದ ಹೊರಬಂದು ಮತ್ತೆ ತನ್ನ ಪತಿಯನ್ನು ಸೇರಿ ಪತಿವ್ರತಾ ಧರ್ಮವನ್ನು ಮೆರೆದ ತಾರೆ ಮಹಾನ್ ಪುಣ್ಯವಂತೆ ಹಾಗೂ ಪ್ರಾತಸ್ಮರಣೀಯಳಾಗಿ ಪಂಚಕನ್ಯೆಯರಲ್ಲೊಬ್ಬಳಾಗಿ ಪ್ರಸಿದ್ಧಿ ಪಡೆದಿದ್ದಾಳೆ. ತಿಳಿಯದೇ ತಪ್ಪು ಮಾಡಿದರೂ ಕೂಡ ಕಳಂಕದಿಂದ ಮುಕ್ತಳಾಗಿ ಮತ್ತೆ ಪತಿವ್ರತಾ ಶಿರೋಮಣಿಯಾಗಿ ಬಾಳು ನಡೆಸಿ ಪಂಚಕನ್ಯೆಯರಲ್ಲಿ ಒಂದು ಸ್ಥಾನ ಪಡೆದ ತಾರೆಯ ಈ ಬದುಕಿನ ಪಯಣವನ್ನು ಕೇಳಿದ ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಇಲ್ಲಿಗೆ ಎಲ್ಲ ಪಂಚಕನ್ಯೆಯರ ಕಥನ ಮುಗಿಯಿತು ಎಂದು ಹೇಳುತ್ತಾ, ಮತ್ತು ಈ ಎಲ್ಲ ಪಂಚಕನ್ಯೆಯರ ಕಥನವನ್ನು ನಾನು ಪಂಚಕನ್ಯೆಯರು ಎಂಬ ಒಂದು ಕಾದಂಬರಿ, ಅದರ ಲೇಖಕರು ಚಿಕ್ಕೆರೂರು ಧೀರೇಂದ್ರಾಚಾರ್ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೆ ನಿಮ್ಮ ಭೇಟಿ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನವನವೀನ ವಿಷಯಗಳಲ್ಲಿ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳು.